ನಮಸ್ಕಾರ ಫ್ರೆಂಡ್ಸ್. ದಿನದಿಂದ ದಿನಕ್ಕೆ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಲ್ವಾ? ನಾವು ಕೆಲವು ವರ್ಷಗಳ ಹಿಂದೆ ಹಣವನ್ನು ಪರ್ಸ್ನಲ್ಲಿ ಇಟ್ಟುಕೊಳ್ಳುತ್ತಿದ್ದೆವು. ಆದರೆ ಇವಾಗ ಜಸ್ಟ್ ಫೋನ್ ಇದ್ದರೆ ಸಾಕು. ಫೋನ್ನಲ್ಲಿ ಗೂಗಲ್ ಪೇ ಅಥವಾ ಫೋನ್ಪೇ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಅಕೌಂಟ್ ಆ್ಯಡ್ ಮಾಡಿಕೊಂಡ್ರೆ ಯಾವುದೇ ವಸ್ತು ಪರ್ಚೇಸ್ ಮಾಡಿದರೂ ಫೋನ್ನಿಂದ ಸ್ಕ್ಯಾನ್ ಮಾಡಿ ಅಮೌಂಟ್ ಪೇ ಮಾಡಬಹುದು. ನಾವು ಪ್ರತಿದಿನ ಅಂಗಡಿಯಲ್ಲಿ ವಸ್ತು ಪರ್ಚೇಸ್ ಮಾಡ್ತೇವೆ. ಆ ವಸ್ತುಗಳ ಮೇಲೆ ಇರುವ ಕೋಡ್ ಸ್ಕ್ಯಾನ್ ಮಾಡಿದರೆ ತಕ್ಷಣ ಅದರ ಕಾಸ್ಟ್ ಮತ್ತು ಆ ವಸ್ತುವಿನ ಡೀಟೇಲ್ಸ್ ಸ್ಕ್ರೀನ್ನಲ್ಲಿ ಬರುತ್ತದೆ. ಅಥವಾ ಮೊಬೈಲ್ನಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿದರೆ ಕೆಲವೇ ಸೆಕೆಂಡ್ಗಳಲ್ಲಿ ಪೇಮೆಂಟ್ ಕೂಡ ಆಗುತ್ತೆ. ಆದರೆ ಈ ಬಾರ್ಕೋಡ್ ಅಥವಾ QR ಕೋಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಯಾವತ್ತಾದರೂ ಯೋಚಿಸಿದ್ದೀರಾ? ನಮಸ್ಕಾರ ಫ್ರೆಂಡ್ಸ್, ವಿಜ್ಞಾನ ವಿಸ್ಮಯ ಚಾನೆಲ್ಗೆ ಸ್ವಾಗತ. ಮೊದಲಿಗೆ ನಾವು ಬಾರ್ಕೋಡ್ ಬಗ್ಗೆ ತಿಳಿಯೋಣ. ಬಾರ್ಕೋಡ್ ಒಂದು ಪ್ರಾಡಕ್ಟ್ನ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವ ವಿಧಾನ. ಬಾರ್ಕೋಡ್ ಟೆಕ್ನಾಲಜಿಯನ್ನು ಮೊದಲಿಗೆ 1948ರಲ್ಲಿ ಅಮೆರಿಕದ ಸಂಶೋಧಕರಾದ ನಾರ್ಮನ್ ಜೋಸೆಫ್ ವುಡ್ಲ್ಯಾಂಡ್ ಮತ್ತು ಬರ್ನಾರ್ಡ್ ಸಿಲ್ವರ್ ಕಂಡುಹಿಡಿದರು. ಇವರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಸೂಪರ್ ಮಾರ್ಕೆಟ್ನಲ್ಲಿ ಬಾರ್ಕೋಡ್ನಿಂದ ವಸ್ತುಗಳನ್ನು ವೇಗವಾಗಿ ಐಡೆಂಟಿಫೈ ಮಾಡುವುದಾಗಿತ್ತು. ಪ್ರಾಯೋಗಿಕವಾಗಿ ಬಾರ್ಕೋಡ್ ಬಳಕೆ ಆರಂಭ ಆಗಿದ್ದು 1974ರಲ್ಲಿ. ಹಾಗೆ ಇವರು ಮೊದಲಿಗೆ ಸ್ಕ್ಯಾನ್ ಮಾಡಿ ಪ್ರಯೋಗ ಮಾಡಿದ್ದು ಚ್ಯೂಯಿಂಗ್ ಗಮ್ಮನ್ನು. ಫ್ರೆಂಡ್ಸ್, ಇವಾಗ ಬಾರ್ಕೋಡ್ನಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ. ಬಾರ್ಕೋಡ್ನಲ್ಲಿ ಕಪ್ಪು ಗೆರೆಗಳು ಮತ್ತು ಖಾಲಿ ಜಾಗಗಳು ಇರುತ್ತವೆ. ಪ್ರತಿ ಗೆರೆ ಮತ್ತು ಅದರ ಅಗಲ ಒಂದು ಸಂಖ್ಯೆಯನ್ನು ಸೂಚಿಸುತ್ತದೆ. ಅಂದರೆ ಈ ಗೆರೆಗಳಲ್ಲಿ ಆ ವಸ್ತುವಿನ ಇನ್ಫಾರ್ಮೇಷನ್ ಸಂಖ್ಯೆಯ ರೂಪದಲ್ಲಿ ಸ್ಟೋರ್ ಆಗಿರುತ್ತದೆ. ಹಾಗೆ ಇದರಲ್ಲಿ ಸ್ಟಾರ್ಟ್ ಮತ್ತು ಸ್ಟಾಪ್ ಪ್ಯಾಟರ್ನ್ ಕೂಡ ಇರುತ್ತದೆ. ಇದು ಸ್ಕ್ಯಾನರ್ಗೆ ಎಲ್ಲಿಂದ ಓದಲು ಸ್ಟಾರ್ಟ್ ಮಾಡಬೇಕು ಮತ್ತು ಎಲ್ಲಿ ಮುಗಿಸಬೇಕು ಎಂಬುದನ್ನು ತಿಳಿಸುತ್ತದೆ. ಬಾರ್ಕೋಡ್ ಒನ್ ಡೈಮೆನ್ಷನ್ ಕ್ಯಾಟಗರಿಗೆ ಬರುತ್ತದೆ. ಇವಾಗ ಬಾರ್ಕೋಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಯೋಣ. ಉದಾಹರಣೆಗೆ, ನೀವು ಒಂದು ಸೂಪರ್ ಮಾರ್ಕೆಟ್ನಲ್ಲಿ ಚಾಕ್ಲೇಟ್ ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ನೀವು ಆ ಚಾಕ್ಲೇಟ್ ತೆಗೆದುಕೊಂಡು ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗ್ತೀರಾ. ಅಲ್ಲಿ ಕ್ಯಾಶಿಯರ್ ಆ ಚಾಕ್ಲೇಟ್ ಮೇಲಿರುವ ಬಾರ್ಕೋಡನ್ನು ಸ್ಕ್ಯಾನರ್ ಎದುರು ಹಿಡಿಯುತ್ತಾರೆ. ಇವಾಗ ಆ ಸ್ಕ್ಯಾನರ್ ಒಳಗಡೆ ಇರುವ ಲೇಸರ್ ಆ ಬಾರ್ಕೋಡ್ ಮೇಲೆ ಬೀಳುತ್ತದೆ. ಈಗ ಬಾರ್ಕೋಡ್ ಮೇಲೆ ಇರುವ ಕಪ್ಪು ಗೆರೆಗಳು ಆ ಲೇಸರ್ ಲೈಟನ್ನು ಅಬ್ಸಾರ್ಬ್ ಮಾಡುತ್ತದೆ ಮತ್ತು ಖಾಲಿ ಜಾಗಗಳು ಆ ಲೇಸರ್ ಲೈಟನ್ನು ರಿಫ್ಲೆಕ್ಟ್ ಮಾಡುತ್ತದೆ. ಈ ರಿಫ್ಲೆಕ್ಟ್ ಆದ ಲೈಟನ್ನು ಸೆನ್ಸರ್ ಗುರುತಿಸಿ ಅದನ್ನು ಡಿಜಿಟಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತದೆ. ಕಂಪ್ಯೂಟರ್ ಆ ಕೋಡನ್ನು ಓದಿ ಆ ಚಾಕ್ಲೇಟ್ನ ಹೆಸರು, ಬೆಲೆ ಮತ್ತು ಇನ್ಫಾರ್ಮೇಷನನ್ನು ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ತೋರಿಸುತ್ತದೆ. ಫ್ರೆಂಡ್ಸ್, ಇವಾಗ ನಾವು ಎಷ್ಟು ಟೈಪ್ ಆಫ್ ಬಾರ್ಕೋಡ್ಗಳು ಇವೆ ಅಂತ ನೋಡೋಣ. ಒಟ್ಟು 4 ಥರದ ಬಾರ್ಕೋಡ್ಗಳು ಇವೆ. ಮೊದಲಿಗೆ UPC ಅಂದರೆ ಯೂನಿವರ್ಸಲ್ ಪ್ರಾಡಕ್ಟ್ ಕೋಡ್. ಇದನ್ನು ಮುಖ್ಯವಾಗಿ ಅಮೆರಿಕ ಮತ್ತು ಕೆನಡಾದ ಅಂಗಡಿಗಳಲ್ಲಿ ಬಳಸಲಾಗುತ್ತದೆ. ಇದರಲ್ಲಿ 12 ಅಂಕಿಗಳ ಸಂಖ್ಯೆ ಇರುತ್ತದೆ. ಇದು ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಯಾರು ಮತ್ತು ಆ ಪ್ರಾಡಕ್ಟ್ನ ಗುರುತನ್ನು ಸೂಚಿಸುತ್ತದೆ. ಸಾಮಾನ್ಯವಾಗಿ ಸೂಪರ್ ಮಾರ್ಕೆಟ್ ಮತ್ತು ರಿಟೇಲ್ ಅಂಗಡಿಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ನೆಕ್ಸ್ಟ್ EAN ಅಂದರೆ ಯುರೋಪಿಯನ್ ಆರ್ಟಿಕಲ್ ನಂಬರ್. ಇದು UPC ತರಹವೇ, ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಳಸಲಾಗುತ್ತದೆ. ಇದರಲ್ಲಿ ಸಾಮಾನ್ಯವಾಗಿ 13 ಅಂಕಿಗಳ ಸಂಖ್ಯೆ ಇರುತ್ತದೆ. ಇದು ಆ ಪ್ರಾಡಕ್ಟ್ನ ಕಂಟ್ರಿ, ಕಂಪನಿ ಮತ್ತು ಪ್ರಾಡಕ್ಟ್ ಇನ್ಫಾರ್ಮೇಷನ್ ಗುರುತಿಸಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಕೋಡ್ 39. ಇದನ್ನು ಮುಖ್ಯವಾಗಿ ಕೈಗಾರಿಕೆ ಮತ್ತು ಲಾಜಿಸ್ಟಿಕ್ಸ್ ಫೀಲ್ಡ್ನಲ್ಲಿ ಬಳಸುತ್ತಾರೆ. ಇದರ ವಿಶೇಷತೆ ಏನೆಂದರೆ ಇವುಗಳಲ್ಲಿ ಅಕ್ಷರಗಳು ಮತ್ತು ಸಂಖ್ಯೆಗಳು ಎರಡನ್ನೂ ಸ್ಟೋರ್ ಮಾಡಬಹುದು. ಉದಾಹರಣೆಗೆ ABC 123 ಈ ರೀತಿಯ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡಬಹುದು. ಇವುಗಳನ್ನು ಫ್ಯಾಕ್ಟ್ರಿ, ಗವರ್ಮೆಂಟ್ ಆಫೀಸ್, ವಾಹನ ಬಿಡಿಭಾಗಗಳು, ಮಿಲಿಟರಿ ಎಕ್ವಿಪ್ಮೆಂಟ್ಸ್ಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ನೆಕ್ಸ್ಟ್ ಕೋಡ್ 128. ಇದರಲ್ಲಿ ಹೆಚ್ಚು ಪ್ರಮಾಣದ ಡೇಟಾವನ್ನು ಸ್ಟೋರ್ ಮಾಡಬಹುದು. ಇವುಗಳು ಅಕ್ಷರಗಳು, ಸಂಖ್ಯೆಗಳು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಲ್ಲವನ್ನೂ ಹೊಂದಿರುತ್ತದೆ. ಇದು ಕೋಡ್ 39ಗಿಂತ ಹೆಚ್ಚು ಕಾಂಪ್ಯಾಕ್ಟ್ ಮತ್ತು ಎಫಿಷಿಯೆಂಟ್ ಆಗಿದೆ. ಇದನ್ನು ಹೆಚ್ಚಾಗಿ ಕೊರಿಯರ್, ಶಿಪ್ಪಿಂಗ್, ವೇರ್ಹೌಸ್, ಆನ್ಲೈನ್ ಡೆಲಿವರಿ ಸಿಸ್ಟಮ್ಸ್ಗಳಲ್ಲಿ ಬಳಸಲಾಗುತ್ತದೆ. ಸೊ ಇವಾಗ ಬಾರ್ಕೋಡ್ ಬಗ್ಗೆ ತಿಳಿದುಕೊಂಡೆವು. ಇನ್ನು QR ಕೋಡ್ ಬಗ್ಗೆ ನೋಡೋಣ. ಫ್ರೆಂಡ್ಸ್, ನಾವು ಪ್ರತಿನಿತ್ಯ ಪೇಮೆಂಟ್ ಮಾಡುವಾಗ ಸ್ಕ್ಯಾನ್ ಮಾಡುವ ಆ ಸಣ್ಣ ಸ್ಕ್ವೇರ್ ಶೇಪ್ ಕೋಡ್ ಏನು ಗೊತ್ತಾ? ಅದೇ QR ಕೋಡ್. QR ಕೋಡ್ ಅಂದರೆ ಕ್ವಿಕ್ ರೆಸ್ಪಾನ್ಸ್ ಕೋಡ್. ಇದು ಒಂದು 2 ಡೈಮೆನ್ಷನಲ್ ಕೋಡ್ ಆಗಿದ್ದು ಇದು ನಾರ್ಮಲ್ ಬಾರ್ಕೋಡ್ಗಿಂತ ಹೆಚ್ಚು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುತ್ತದೆ. QR ಕೋಡ್ ಒಳಗಡೆ ಇರುವ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿಕ್ಕ ಸ್ಕ್ವೇರ್ಗಳು ಒಂದು ಸಾಮಾನ್ಯ ಡಿಸೈನ್ ಅಲ್ಲ. ಅವುಗಳಲ್ಲಿ ಡಿಜಿಟಲ್ ಇನ್ಫಾರ್ಮೇಷನ್ ಕೋಡ್ ರೂಪದಲ್ಲಿ ಸ್ಟೋರ್ ಆಗಿರುತ್ತದೆ. QR ಕೋಡ್ ಒಳಗಡೆ ವೆಬ್ಸೈಟ್ ಲಿಂಕ್, ಫೋನ್ ನಂಬರ್, ಮೆಸೇಜ್, ವೈಫೈ ಪಾಸ್ವರ್ಡ್, UPI ಪೇಮೆಂಟ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡಬಹುದು. QR ಕೋಡನ್ನು 1994ರಲ್ಲಿ ಜಪಾನ್ ದೇಶದ ಮಸಾಹಿರೋ ಹರಾ ಕಂಡುಹಿಡಿದರು. ಅವರು ಡೆನ್ಸೋ ವೇವ್ ಕಂಪನಿಯಲ್ಲಿ ಆಟೋಮೊಬೈಲ್ ಪಾರ್ಟ್ಸನ್ನು ಟ್ರ್ಯಾಕ್ ಮಾಡಲು QR ಕೋಡನ್ನು ಕಂಡುಹಿಡಿದರು. QR ಕೋಡ್
2 ಡೈಮೆನ್ಷನಲ್ ಕ್ಯಾಟಗರಿಯಲ್ಲಿ ಬರುತ್ತದೆ. 2 ಡೈಮೆನ್ಷನಲ್ ಕ್ಯಾಟಗರಿಯಲ್ಲಿ QR ಕೋಡ್ ಅಲ್ಲದೆ ಡೇಟಾ ಮ್ಯಾಟ್ರಿಕ್ಸ್, PDF 417, ಆಸ್ಟೆಕ್ ಕೋಡ್ ಮತ್ತು ಮ್ಯಾಕ್ಸಿ ಕೋಡ್ಗಳು ಇವೆ. ಡೇಟಾ ಮ್ಯಾಟ್ರಿಕ್ಸ್ ಅನ್ನು ತುಂಬ ಚಿಕ್ಕ ಡೇಟಾ ಸ್ಟೋರ್ ಮಾಡಲು ಬಳಸುತ್ತಾರೆ. ಉದಾಹರಣೆಗೆ ಮೈಕ್ರೋಚಿಪ್ಸ್ ಮತ್ತು ಮೆಡಿಸಿನ್ಗಳಲ್ಲಿ ಯೂಸ್ ಮಾಡುತ್ತಾರೆ, ಯಾಕಂದರೆ ಅವುಗಳನ್ನು ಪ್ರಿಂಟ್ ಮಾಡಲು ಸ್ವಲ್ಪ ಸ್ಪೇಸ್ ಸಾಕಾಗುತ್ತದೆ. PDF 417 ಹೆಚ್ಚು ಡೇಟಾವನ್ನು ಸ್ಟೋರ್ ಮಾಡುತ್ತದೆ, ಹಾಗಾಗಿ ಅದನ್ನು ID ಕಾರ್ಡ್ಗಳಲ್ಲಿ ಮತ್ತು ಬೋರ್ಡಿಂಗ್ ಪಾಸ್ಗಳಲ್ಲಿ ಯೂಸ್ ಮಾಡುತ್ತಾರೆ. ಆಸ್ಟೆಕ್ ಕೋಡ್ಗೆ ಯಾವುದೇ ವೈಟ್ ಬ್ಯಾಕ್ಗ್ರೌಂಡ್ ಬೇಕಾಗುವುದಿಲ್ಲ, ಇದನ್ನು ಯೂಶುವಲಿ ಟ್ರೈನ್ ಟಿಕೆಟ್ಸ್ನಲ್ಲಿ ಯೂಸ್ ಮಾಡುತ್ತಾರೆ. ಆಸ್ಟೆಕ್ ಕೋಡ್ನ ಮಧ್ಯಭಾಗದಲ್ಲಿ ಒಂದು ಚಿಕ್ಕ ಸ್ಕ್ವೇರ್ ಇರುತ್ತದೆ. ಮ್ಯಾಕ್ಸಿ ಕೋಡ್ಗಳನ್ನು ಯೂಶುವಲಿ ಮೂವಿಂಗ್ ಐಟಮ್ಸ್ ಅನ್ನು ಟ್ರ್ಯಾಕ್ ಮಾಡಲು ಬಳಸುತ್ತಾರೆ. ಇದನ್ನು ಪ್ಯಾಕೇಜ್ ಟ್ರಾನ್ಸ್ಮಿಷನ್ ಕಂಪನಿಗಳು ಯೂಸ್ ಮಾಡುತ್ತವೆ. ಮುಂದಿನದು 3 ಡೈಮೆನ್ಷನ್ QR ಕೋಡ್. ಇಲ್ಲಿ X ಮತ್ತು Y ಜೊತೆ Z ಆಕ್ಸಿಸ್ ಅನ್ನು ಕೂಡ ಕನ್ಸಿಡರ್ ಮಾಡಲಾಗುತ್ತದೆ. ಇವಾಗ ನಿಮಗೆ ಒಂದು ಡೌಟ್ ಬರಬಹುದು, ಒಂದು ಬಾಕ್ಸ್ ಮೇಲೆ ಇರುವ QR ಕೋಡ್ನಲ್ಲಿ Z ಆಕ್ಸಿಸ್ ಹೇಗೆ ಬರಲು ಸಾಧ್ಯ? ಇಲ್ಲಿ ಯಾವುದೇ ಡೆಪ್ತ್ ಇರುವುದಿಲ್ಲ, ಬದಲಾಗಿ ಹೋಲೋಗ್ರಾಮ್ ಯೂಸ್ ಮಾಡುತ್ತಾರೆ. ಇದನ್ನು ಆಂಟಿ ಕೌಂಟರ್ಫಿಟ್ಟಿಂಗ್ಗೋಸ್ಕರ ಯೂಸ್ ಮಾಡುತ್ತಾರೆ, ಅಂದರೆ ಫೇಕ್ ಪ್ರಾಡಕ್ಟ್ ಅಥವಾ ಫಸ್ಟ್ ಕಾಪಿ ಪ್ರಾಡಕ್ಟ್ಸ್ ಅನ್ನು ಐಡೆಂಟಿಫೈ ಮಾಡಲು ಬಳಸುತ್ತಾರೆ. ಕೊನೆಯದ್ದು 4 ಡೈಮೆನ್ಷನಲ್ QR ಕೋಡ್. 4D QR ಕೋಡ್ ಟೈಮ್ ಬೇಸ್ಡ್ ಆಗಿರುತ್ತದೆ, ಸಾಮಾನ್ಯವಾಗಿ ಡೈನಾಮಿಕ್ QR ಕೋಡ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಸೊ ನಾವು QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಅದು ನೇರವಾಗಿ ಡೇಟಾ ಕೊಡುವುದಿಲ್ಲ, ಬದಲಾಗಿ ಮೊದಲು ಒಂದು ಸರ್ವರ್ ಅಥವಾ ಡೇಟಾಬೇಸ್ಗೆ ಕನೆಕ್ಟ್ ಆಗುತ್ತದೆ. ಅಲ್ಲಿ ಅದು ಕರೆಂಟ್ ಟೈಮ್, ಯೂಸರ್ ಲೊಕೇಶನ್, ಡೇಟಾ ಪರ್ಮಿಷನ್ ಇವೆಲ್ಲವನ್ನು ಚೆಕ್ ಮಾಡುತ್ತದೆ. ನಂತರ ಆ ಸಮಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ತೋರಿಸುತ್ತದೆ. ಉದಾಹರಣೆಗೆ ನೀವು ಒಂದು ಕಾನ್ಸರ್ಟ್ ಅಥವಾ ಯಾವುದಾದರೂ ಈವೆಂಟ್ಗೆ ಟಿಕೆಟ್ ತೆಗೆದುಕೊಂಡಿದ್ದೀರಾ ಅಂದುಕೊಳ್ಳಿ. ಆ ಈವೆಂಟ್ ಇರೋದು ಬೆಳಗ್ಗೆ ಸ್ಕ್ಯಾನ್ ಮಾಡಿದರೆ ಮಾತ್ರ ನಿಮ್ಮ ಎಂಟ್ರಿ ವ್ಯಾಲಿಡ್ ಆಗಿರುತ್ತದೆ. ಈವೆಂಟ್ ಮುಗಿದ ನಂತರ ಸ್ಕ್ಯಾನ್ ಮಾಡಿದರೆ ಟಿಕೆಟ್ ಇನ್ವ್ಯಾಲಿಡ್ ಆಗಿರುತ್ತದೆ, ಅಂದರೆ ಫಿಕ್ಸ್ ಟೈಮಿಗೆ ಮಾತ್ರ ವ್ಯಾಲಿಡ್ ಆಗಿರುತ್ತದೆ. ಫ್ರೆಂಡ್ಸ್, ಈಗ ನಾವು QR ಕೋಡ್ ಸ್ಟ್ರಕ್ಚರ್ ಬಗ್ಗೆ ನೋಡೋಣ. QR ಕೋಡ್ನ ಕಾರ್ನರ್ಗಳಲ್ಲಿ ಇರುವ 3 ದೊಡ್ಡ ಸ್ಕ್ವೇರ್ಗಳು ಸ್ಕ್ಯಾನರ್ಗೆ QR ಕೋಡ್ ಎಲ್ಲಿದೆ ಎಂದು ಗುರುತಿಸಲು ಅಥವಾ ರೊಟೇಟ್ ಆಗಿದ್ದರೆ ಸ್ಕ್ಯಾನ್ ಮಾಡಲು ಹೆಲ್ಪ್ ಮಾಡುತ್ತದೆ. ಇದನ್ನು ಪೊಸಿಷನ್ ಡಿಟೆಕ್ಷನ್ ಪ್ಯಾಟರ್ನ್ ಎನ್ನುತ್ತಾರೆ. QR ಕೋಡ್ನಲ್ಲಿ ಕೆಲವೊಮ್ಮೆ ಒಂದು ಸಣ್ಣ ಸ್ಕ್ವೇರ್ ಕಾಣುತ್ತದೆ, ಅದು ದೂರದಿಂದ ಸ್ಕ್ಯಾನ್ ಮಾಡಿದರೆ ಅಥವಾ ಸರ್ಫೇಸ್ ಕರ್ವ್ ಇದ್ದರೆ ಸ್ಕ್ಯಾನ್ಗೆ ಅಲೈನ್ಮೆಂಟ್ ಸರಿಪಡಿಸಲು ಸಹಾಯ ಮಾಡುತ್ತದೆ. ಇದನ್ನು ಅಲೈನ್ಮೆಂಟ್ ಪ್ಯಾಟರ್ನ್ ಎನ್ನುತ್ತಾರೆ. ಕೆಲವೊಮ್ಮೆ ಪೊಸಿಷನ್ ಸ್ಕ್ವೇರ್ಸ್ ಮಧ್ಯದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಲ್ಟರ್ನೇಟಿವ್ ಲೈನ್ಸ್ ಇರುತ್ತದೆ. ಇವುಗಳು ಸ್ಕ್ಯಾನರ್ಗೆ ಗ್ರಿಡ್ ಸೈಜ್ ತಿಳಿಯಲು ಮತ್ತು ರೋಸ್ ಆ್ಯಂಡ್ ಕಾಲಮ್ಸ್ ಸ್ಪೇಸಿಂಗ್ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದನ್ನು ಟೈಮಿಂಗ್ ಪ್ಯಾಟರ್ನ್ ಎನ್ನುತ್ತಾರೆ. ನೆಕ್ಸ್ಟ್, ಡೇಟಾ ಏರಿಯಾ. ಇಲ್ಲಿ ನಿಜವಾದ ಮಾಹಿತಿ ಇರುತ್ತದೆ. ಉದಾಹರಣೆಗೆ ವೆಬ್ಸೈಟ್ ಇನ್ಫಾರ್ಮೇಷನ್, ಟೆಕ್ಸ್ಟ್ ಇನ್ಫಾರ್ಮೇಷನ್, ಪೇಮೆಂಟ್ ಇನ್ಫಾರ್ಮೇಷನ್ ಇವುಗಳೆಲ್ಲ ಡೇಟಾ ಏರಿಯಾದಲ್ಲಿ ಸ್ಟೋರ್ ಆಗಿರುತ್ತದೆ. ನೆಕ್ಸ್ಟ್, ಫಾರ್ಮ್ಯಾಟ್ ಇನ್ಫಾರ್ಮೇಷನ್. ಇಲ್ಲಿ ಎರರ್ ಕರೆಕ್ಷನ್ ಲೆವೆಲ್ ಮತ್ತು ಮಾಸ್ಕ್ ಪ್ಯಾಟರ್ನ್ ಮಾಹಿತಿ ಇರುತ್ತದೆ. ಸೊ ಇದು ಸ್ಕ್ಯಾನರ್ಗೆ ಡೇಟಾವನ್ನು ಸರಿಯಾಗಿ ಡಿಕೋಡ್ ಮಾಡಲು ಸಹಾಯ ಮಾಡುತ್ತದೆ. ಕೊನೆಯದು ಮಾಸ್ಕಿಂಗ್. ಡೇಟಾ ಪ್ಯಾಟರ್ನ್ ಮೇಲೆ ಡಿಫ್ರೆಂಟ್ ಮಾಸ್ಕ್ ಪ್ಯಾಟರ್ನ್ ಅಪ್ಲೈ ಮಾಡಲಾಗುತ್ತದೆ. ಮಾಸ್ಕಿಂಗ್ ಯಾಕೆ ಮಾಡುತ್ತಾರೆ ಅಂದರೆ ಕೆಲವು ಪ್ಯಾಟರ್ನ್ ಸ್ಕ್ಯಾನ್ಗೆ ಗೊಂದಲ ಉಂಟು ಮಾಡಬಹುದು ಅಥವಾ ಒಂದೇ ಬಣ್ಣ ಹೆಚ್ಚು ಇದ್ದರೆ ಓದಲು ಕಷ್ಟ ಆಗಬಹುದು. ಸೊ ಮಾಸ್ಕಿಂಗ್ ಮೂಲಕ ಪ್ಯಾಟರ್ನ್ ಬ್ಯಾಲೆನ್ಸ್ ಮಾಡಬಹುದು. ಇದರಿಂದಾಗಿ ಸ್ಕ್ಯಾನಿಂಗ್ ಹೆಚ್ಚು ಆಕ್ಯುರೇಟ್ ಆಗಿರುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.